ನಮಸಿದ್ಧೇಭ್ಯ ಸ್ವಾಗತಿಸಿ ಆ ದೇವಗಣವನು ಸ್ವಾಗತಿಸಿ ಆ ದೇವಗಣವನು ವಂದಿಸಿರೇ ಭಕ್ತಿಯಲಿ ಸಿದ್ಧಾರ್ಥನು ಪ್ರತಿವಂದಿಸಿದವರಿಗೆ ಆ ದೇವೇಂದ್ರಾದಿಸುರರು ಭಾಗುವಂತೆ ಗಾಳಿ ಬೀಸಿಗೆ ಹೊಲದ ಹೊನ್ನ ಹೊಡೆಗಳು ಕಂಗೊಳಿಸಿರಲು ಜಿನಪಿತನ ಮೊಗದಲ್ಲಿ ಅವರ್ಣನೀಯ ಸಂತೋಷವೋ ಹೊಮ್ಮುತ್ತಿರೆ ಅಲೌಕಿಕ ಆನಂದವು ಎಂದನವನು ಕುರಿತು ದೇವೇಂದ್ರನನು ಪಾರವಿಲ್ಲ ಇವೆನ್ನ ಹರ್ಷಕ್ಕೆ ದೇವೇಂದ್ರರೇ ಆಗಮಿಸಿರಿ ತಾವೆಲ್ಲರೂ ಈ ಯಮ್ಮ ಅರಮನೆಗೆ ಶಿಶುಜಿನನನು ಕಾಣಲೆಂದೆ ಮೂಕವಾಗಿಹುದೆನ್ನ ಮನವೋ ಬಲು ಪುಳಕಿತವಾಗಿಹುದೆನ್ನ ತನು ಆನಂದಾತಿಶಯದೆ ತಮ್ಮ ದರ್ಶನವಿಂತು ದೊರೆತ ಕಾರಣಕ್ಕೆ ಬಹು ಸಹಜ ಈ ಸಂತಸವು ಜಿನೇಂದ್ರನ ತಾಯಿ ತಂದೆಯರಿಗೆ ಬಂದಿಹುದೆಮ್ಮ ಸುರಪುರವಿಲ್ಲಿಗೆ ಕರೆದೊಯ್ಯಲು ಜಿನ ಶಿಶುವನ ಸುಮೇರು ಪರ್ವತಕ್ಕೆ ನೆರವೇರಿಸಿಲೆಂದವನ ಜನ್ಮ ಕಲ್ಯಾಣ ಮಹೋತ್ಸವವನು ವೈಭವದೆ ಅಂತೆ ಕೋರುವೆವು ನಿನ್ನ ನೆರವನು ನಾವು ನಿರ್ವಹಿಸಲೆಮ್ಮ ಪರಮ ಕರ್ತವ್ಯವನು ಕೈ ಮುಗಿದು ಪ್ರಾರ್ಥಿಸಲಿಂಥೋ ದೇವೇಂದ್ರನು ಪಸರಿಸುತ್ತ ವಿನಯ ಕಾಂತಿಯನು ಇಂತೆಂದನು ಈ ಸಿದ್ಧಾರ್ಥ ಧೊರೆ ಬೆಳಗುತ್ತ ನುಡಿಯಲ್ಲಿ ವಿನಮ್ರತಾ ಜ್ಯೋತಿಯನು ಕ್ಷಮಿಸಿ ಸುರೇಂದ್ರ ಮುಳಗಿರಲು ನಾನು ಧನ್ಯತಾವಾರಿದಿಯಲಿ ಹೋಗಿರಲಿಲ್ಲವೆನ್ನ ಮನವೋ ಜಿನಕುವರನ ಜನ್ಮ ಕಲ್ಯಾಣ ಮಹೋತ್ಸವ ಕಾರ್ಯದೆಡೆಗೆ ಅವಶ್ಯ ಕರೆದೊಯ್ಯಿರಿ ನೀವು ಪ್ರಿಯಕಾರಿಣಿ ನಂದನನು ಆ ಸುಮೇರು ಪರ್ವತಕ್ಕೆ ಒಳೆತು ಧರಣೀಶ ಚಿಂತಿಸದಿರುವುದಕ್ಕೆ ಸಹಜವು ಮೈ ಮರೆತಂತಾಗುವುದು ನೋಡಿದೊಡನೆ ಮಿಂಚೆನು ಕಂಡಡೊಡನೆ ಕಡಲಿನಬ್ಬರವನು ಎಂತಹ ಮನೋಜ್ಞ ಶ್ರೀ ಜನ್ಮ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಬರೆದಿರುವ ಜನ್ಮ ಕಲ್ಯಾಣದ ಕಾವ್ಯ ಅತ್ಯಂತ ಮನೋಜ್ಞವಾಗಿದೆ. ದೇವಗಣ ನಂದ್ಯಾವರ್ತದ ಅರಮನೆಗೆ ಬಂದಿದೆ ಸಿದ್ಧಾರ್ಥ ಮಹಾರಾಜ, ಅರ್ಥಾತ್ ಜಿನಬಾಲಕನ ತಂದೆ ಆ ಸುರರಾದಿ ದೇವೇಂದ್ರರಿಗೆ ಅವರ ಬಳಿ ಹೋಗಿ ನಮಸ್ಕಾರವನ್ನು ಮಾಡಿ ಸ್ವಾಗತವನ್ನು ಕೋರ್ತಾ ಇದ್ದಾರಂತೆ. ಆಗ ದೇವೇಂದ್ರಾದಿ ಸುರರಿಗೂ ಕೂಡ ಆಗಸದಿಂದ ಹೊಲದ ಹೊನ್ನ ಹೊಡೆಗಳು ಏನು ಆ ಚಿನ್ನದ ಪುಷ್ಪಗಳೆಲ್ಲವೂ ಕೂಡ ಅವರ ತಲೆಯ ಮೇಲೆ ಬಿದ್ದಿದೆಯಂತೆ. ಹೀಗಿರುವಾಗ ಆ ಜಿನಪಿತನ ಮೊಗದಲ್ಲಿ ಒಂದು ರೀತಿಯ ಅವರ್ಣೀಯವಾದಂಥ ಸಂತೋಷ ಹೊಮ್ತಾ ಇದೆ. ಅದೊಂಥರ ಅಲೌಕಿಕ ಆನಂದ. ಅವನನ್ನು ಕುರಿತು ದೇವೇಂದ್ರ ಹೇಳ್ತಾನೆ, ನಿನ್ನ ನಿನ್ನ ಸಿದ್ಧಿಗೆ ಪಾರವಿಲ್ಲ ಅಂತ ಹೇಳಿದಾಗ ಆ ದೇವೇಂದ್ರರಿಗೆ ಹೇಳ್ತಾನಂತೆ, ನೀವು ಆಗಮಿಸಿದ್ದು ನಮ್ಮ ಅರಮನೆಗೆ ನಮ್ಮ ಸೌಭಾಗ್ಯ.
ಆ ಶಿಶುವನ್ನ ನಾನು ನೋಡಬೇಕು ಎಂತಕ್ಕಂಥದ್ದಾಗಿ ಮೂಕನಾಗಿದ್ದೇನೆ ಎಂಬುದಾಗಿ ದೇವೇಂದ್ರ ಹೇಳ್ತಾನಂತೆ. ಆಗ ಆನಂದಾತಿಶಯ ಆ ದರ್ಶನದ ಭಾಗ್ಯ ಎಂಬತಕ್ಕಂಥದ್ದನ್ನು ಹೇಳ್ತಾನಂತೆ. ಹೀಗೆ ಬಹಳ ಸಂತೋಷವಾಗಿದೆ. ಆ ಜಿನೇಂದ್ರನ ತಂದೆ ತ್ರಿಶಲ ಮತ್ತು ಸಿದ್ಧಾರ್ಥನಿಗೆ ಆ ಸುರಪುರವೇ ಇಲ್ಲಿಗೆ ಬಂದಿದೆ. ಏಕೆಂದರೆ ಜಿನಶಿಶುವನ್ನು ಸುಮೇರು ಪರ್ವತಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಜನ್ಮ ಕಲ್ಯಾಣವನ್ನು ಮಾಡಲಿಕ್ಕೆ ನಮ್ಮ ಜೈನಾಗಮದಲ್ಲಿ ಬರ್ತಕ್ಕಂಥ ಪುರಾಣಗಳಲ್ಲಿ, ಪೂರ್ವ ಪುರಾಣ ಉತ್ತರ ಪುರಾಣಗಳಲ್ಲೆಲ್ಲ ಆ ಜನ್ಮ ಕಲ್ಯಾಣ ಮಹೋತ್ಸವವನ್ನು ಮಾಡ್ತಕ್ಕಂಥ ಆ ಮಗುವನ್ನು ಮೊದಲು ನೋಡಿದಂಥ ದರ್ಶನದ ಭಾಗ್ಯ ಸುರನಿಗೆ. ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆ ಇದೆ, ತೊಂದರೆ ಏನಿಲ್ಲ. ಆ ಸುಮೇರು ಪರ್ವತಕ್ಕೆ ಆ ಜನ್ಮ ಕಲ್ಯಾಣ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತೀವಿ, ಅದಕ್ಕೆ ನಿಮ್ಮ ಸಹಾಯ ಬೇಕು ಎಂಬುದಾಗಿ ಜನಪಿತನನ್ನು ಕೇಳ್ತಾರಂತೆ ಸುರೇಂದ್ರ. ಆಗ ಅವಶ್ಯಕವಾಗಿ ಆ ವಿನಯದ ಕಾಂತಿಯ ಪಡಿಯ ಎನ್ನುವಂತೆ ಸಿದ್ಧಾರ್ಥ ವಿನಮ್ರತೆಯಿಂದ ಆಗಬಹುದು ಎಂದು ಒಪ್ಪಿಗೆಯನ್ನು ಕೊಡ್ತಾನಂತೆ. ಆಗ ಕ್ಷಮಿಸು ಸುರೇಂದ್ರ, ನಾನು ಧನ್ಯತೆಯಿಂದ ನಾನು ಕೇಳ್ತಾ ಇದ್ದೇನೆ, ಆದ್ದರಿಂದ ನೀವು ಜನ್ಮ ಕಲ್ಯಾಣವನ್ನು ಮಾಡಲಿಕ್ಕೆ ಕರೆದುಕೊಂಡು ಹೋಗಿ ಅಂಥೇಳಿ ಆ ಪ್ರಿಯಕಾರಣಿ ನಂದನನನ್ನು ನೀವು ಸುಮೇರು ಪರ್ವತಕ್ಕೆ ನೀವು ಅವಶ್ಯಕವಾಗಿ ತೆಗೆದುಕೊಂಡು ಹೋಗಬಹುದು ಎಂಬತಕ್ಕಂಥದ್ದನ್ನು ಹೇಳ್ತಾನಂತೆ. ಆಗ ಸುರೇಂದ್ರ ಹೇಳ್ತಾ, ಧರಣಿ ಅಂದರೆ ಭೂಮಿ, ಭೂಮಿಯ ಒಡೆಯನಾಗಿರ್ತಕ್ಕಂಥ ಸಿದ್ಧಾರ್ಥನೇ ಚಿಂತಿಸಬೇಡ, ಚಿಂತಿಸಬೇಡ ನೀನು ಎಂಬುದಾಗಿ ಹೇಳಿ ಅವನಿಗೆ ನೋಡಿದೊಡನೆ ಒಂದು ಮಿಂಚನ್ನು ನೋಡಿದ ತಕ್ಷಣ, ಕಡಲಿನ ಅಬ್ಬರವನ್ನು ಕಂಡ ತಕ್ಷಣ ನಾನು ಮೈ ಮರೆಯುವಂತೆ ನನಗೂ ಕೂಡ ಆ ಮೈ ಮರೆತುಬಿಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾನಂತೆ. ಇಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಇಲ್ಲಿ ಜಿನಪಿತನನ್ನು ಕೇಳುವ ಅವಶ್ಯಕತೆ ಇಲ್ಲ, ಯಾಕೆಂದರೆ 5 ಕಲ್ಯಾಣಗಳನ್ನು ಮಾಡ್ತಕ್ಕಂಥ ಭಾಗ್ಯ ಇರತಕ್ಕಂಥದ್ದು ದೇವೇಂದ್ರರಿಗೆ, ಆ ಸುರರಿಗೆ. ಆದರೆ ಇಲ್ಲಿ ಸ್ವಲ್ಪ ಮಾನವತೆಯ ಪ್ರತಿನಿಧಿಯಾಗಿರ್ತಕ್ಕಂಥ ಡಾಕ್ಟರ್ ಲತಾ ರಾಜಶೇಖರ್ ಅವರು ಇದನ್ನು ಇಲ್ಲಿ ಮಧ್ಯಮ ಲೋಕದ ಮಾನವರಿಗೂ ಕೂಡ ಒಂದು ಬೆಲೆ ಇದೆ, ವ್ಯಾಪ್ತಿ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಸಾರಿರೋದನ್ನು ನಾನು ಹಿಂದೆನೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೇನೆ. ಆ ಸುರೇಂದ್ರ ಬಂದು ಇವರನ್ನು ಒಪ್ಪಿಸಿ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ವಿಶೇಷ ಅಂಶವನ್ನು ಇದರಲ್ಲಿ ಅಡಕ ಮಾಡಿದ್ದಾರೆ. ನಮಸ್ಕಾರ.